ಓಕೆ ಹಾಂ ಒನ್ಸ್ ಮೋರ ಅಷ್ಟು ಲೈಕ್ ಆತಂದ್ರೆ ನಿಮಗೆ ಇಷ್ಟೊತ್ತನ ಹೇಳಿದ್ದೆ. ಓಕೆ, ನೀವು ಹೇಳ್ಬೇಕು, ನಾ ಕೇಳ್ಬೇಕು ಈಗ. ಹಾಂ, ಆ್ಯಸ್ ಡೈಲ್ಯೂಷನ್ ಇನ್ಕ್ರೀಸಸ್ conductance also increases, and to increase conductance we add a little bit of solute or electrolyte, which increases the number of ions, and as number of ions increases conductance increases. ಹೌದಿಲ್ಲ? ನಾವು ಮುಂದೆ ಏನು ನೋಡಬೇಕಾಗಿತ್ತು, ಡೈಲ್ಯೂಷನ್ನು ಕಂಡಕ್ಟಿವಿಟಿಗೆ ಮತ್ತು ಮೋಲಾರ್ ಕಂಡಕ್ಟೆನ್ಸಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಬೇಕಿತ್ತು. ಸೊ ಟು ಅಂಡರ್ಸ್ಟ್ಯಾಂಡ್ ದೋಸ್ we had already discussed relation between dilution and degree of dissociation. What is degree of dissociation? Alpha. It is 1 for weak electrolyte, 1 for strong electrolyte, and very less value for weak electrolyte. So for strong electrolyte, as we keep on adding water, or as we keep on diluting it, ಏನಾಗುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸಸ್. ಅದು ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಷ್ಟು ಆಲ್ರೆಡಿ ಇರ್ತದೆ. ಸೊ ನೀವು ಮತ್ತೆ ನೀರು ಹಾಕಿ ಅಲ್ಲಿ ಏನು ಇನ್ಕ್ರೀಸ್ ಮಾಡೋದು ಇರಂಗಿಲ್ಲ. ಸೊ ಅದಕ್ಕೆ ನೀವು ನೀರು ಹಾಕಿದ್ರೆ, ಡೈಲ್ಯೂಷನ್ ಮಾಡಿದ್ರೆ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅದಕ್ಕೇನು ಫರ್ಕ್ ಬೀಳಂಗಿಲ್ಲ. ವೀಕ್ ಎಲೆಕ್ಟ್ರೋಲೈಟ್ ಇದ್ರೆ ಆಸ್ ಯು ಕೀಪ್ ಆನ್ ಡೈಲ್ಯೂಟಿಂಗ್ ಏನಾಗುತ್ತೆ, ವಾಟ್ ಇನ್ಕ್ರೀಸಸ್, degree of dissociation increases, because acetic acid example ತಗೊಂಡಿದ್ವಿ ನಾವು. ವೀಕ್ ಆಸಿಡ್ ಅದು ಫಸ್ಟಿಗೆ ನೀವು ಸೊಲ್ಯೂಷನ್ ಅದು ಮಾಡಿದಾಗ ಬರೀ ನೀವು 100 ಮಾಲಿಕ್ಯೂಲ್ಸ್ ತೊಗೊಂಡಿದ್ರೆ ಅಂದರೆ ಬರೀ 5 ಬಂದಿರ್ತಾವೆ. ಹೌದಿಲ್ಲ? 5 ಬಂದಿರ್ತಾವೆ ಅಂದರೆ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಿರ್ತಾವೆ. 95 ಅಥವಾ 90 ಹಂಗೆ ಉಳ್ಕೊಂಡಿರ್ತಾವೆ. ಸೊ ಇಫ್ ಯು ಕೀಪ್ ಆನ್ ಆ್ಯಡಿಂಗ್ ವಾಟರ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೀಪ್ಸ್ ಆನ್ increasing, and it will get more and more number of ions. If we continue this process till infinite dilution, ಏನಾಗುತ್ತೆ, ವೀಕ್ ಎಲೆಕ್ಟ್ರೋಲೈಟ್ ಇದ್ದಿದ್ದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗುತ್ತಾ? ಬಟ್ ನಾನು ಹೇಳಿನಿ ಅದು ಅಷ್ಟು ಈಸಿ ಇಲ್ಲ. ಥಿಯರಾಟಿಕಲಿ ಅಷ್ಟು, ಅದು ಪ್ರಾಕ್ಟಿಕಲಿ ಪಾಸಿಬಲ್ ಮಾಡಬೇಕಾದ್ರೆ ಭಾಳಷ್ಟು ಬೇರೆ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಗ್ತಾವೆ. ಅದು ಇರಲಿ, ನಾವು ಏನು ಅರ್ಥ ಮಾಡ್ಕೋಬೇಕು. ನಾವು ವಿಲ್ ಕಮ್ ಬ್ಯಾಕ್ ಟು our main topic, ಏನು ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಟೂ ಥಿಂಗ್ಸ್. ಒಂದೇದು ಯಾವುದು, ಕಂಡಕ್ಟಿವಿಟಿ. ಎರಡನೇದು ಏನ್ರಿ, ಮೋಲಾರ್ ಕಂಡಕ್ಟೆನ್ಸ್. ಫಸ್ಟ್ ಹೆಡಿಂಗ್ ಹಾಕೋರಿ, ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಕಂಡಕ್ಟಿವಿಟಿ. ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಏನು, ಕಂಡಕ್ಟಿವಿಟಿ. ಬ್ರಾಕೆಟ್ನಾಗ ಕೆ ಅಥವಾ ಕಪ್ಪ. ಈಗ ಓಕೆ, ಸ್ವಲ್ಪ ಲಕ್ಷ ಕೊಡ್ರಿ ಎಲ್ಲರೂ. ಏನು ಡಿಸ್ಕಸ್ ಮಾಡಕ್ಕೆ ಹೊಂಟೀವ್ರಿ ನಾವೀಗ? ಏನು ಡಿಸ್ಕಸ್ ಮಾಡಕ್ಕೆ ಹೊಂಟೀವ್ರಿ? ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಕಂಡಕ್ಟಿವಿಟಿ. ಸೊ ಇಷ್ಟ ಆಯ್ತು ಅನ್ಕೋರಿ ನನ್ನ ಸೊಲ್ಯೂಷನ್. ಫಸ್ಟಿಗೆ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಬರೀ ಎಷ್ಟಿದು 1 ml ಐತೆ ಅನ್ಕೋರಿ. ಹಾಂ, ಇದು ಏನು ನಮ್ಮದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಬರೀ 1 ml ಐತೆ. 1 ml ಇದು ಕಂಡಕ್ಟೆನ್ಸ್ ಅಂದ್ರೆ ನಮಗೇನೋ ಗೊತ್ತಲ್ಲ, ಡಿಫೈನ್ ಕಪ್ಪ. ದ ಕಂಡಕ್ಟೆನ್ಸ್ ಆಫ್ 1 ml ಆಫ್ ದ ಸೊಲ್ಯೂಷನ್ ಈಸ್ ಕಪ್ಪ. ಹಾಂ, ಸೊ ಇಲ್ಲಿ ಏನು 1 ml ಐತಲ್ರಿ, ಇದ್ರನ್ನ ಕಂಡಕ್ಟೆನ್ಸ್ ಮೆಜರ್ ಮಾಡಿದ್ರೆ ಅದಕ್ಕೆ ರೈಟ್. ಹಾಂ, ಈಗ ಇದ್ರಾಗ 2 ಅಯಾನ್ ಅದಾವ ಅಂತ ಅನ್ಕೊಳ್ರಿ, ಜಾಸ್ತಿ ಇರ್ತಾವ್ರಿ, 2 ಅದಾವ ಅಂತ ಅನ್ಕೊಳ್ರಿ. ಅಂದರೆ ಎಷ್ಟಾದ್ರಿ, 2 ions in 1 ml. Am I right?
ಎಲೆಕ್ಟ್ರೋಲೈಟ್ ಸಿ ಎ ಅಂತ ಒಂದು ಹಾಕಿರಿ ಅನ್ಕೋರಿ, ಅದು ಸಿ ಪ್ಲಸ್ ಎ ಮೈನಸ್ ಆಗೈತೆ. ಒಂದೇ ಐತೆ ಅನ್ಕೊಳ್ಳೋಣ ಸಿ ಎ. ಒಂದು ಸಿ ಎ ಇದ್ರೆ ಎರಡು ಅಯಾನ್ಸ್ ಬರ್ತಾವೆ, ಒಂದು ಸಿ ಪ್ಲಸ್ ಎ ಮೈನಸ್. ಒಂದಂತೂ ಆಬ್ವಿಯಸ್ಲಿ ಇರಂಗಿಲ್ಲ, ಭಾಳ ಇರ್ತಾವೆ. ಹಂಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ನಮ್ದು ಕನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ಕೆ ಎರಡು ಅಯಾನ್ ಅದಾವ ಅಂತ ಅನ್ಕೊಳ್ಳೋಣ. ಎಷ್ಟರೊಳಗೆ 1 ml ಸೊಲ್ಯೂಷನ್ ಒಳಗೆ 2 ಅಯಾನ್ ಅದಾವು. ಇದ್ರ ಕಂಡಕ್ಟೆನ್ಸ್ ಇಟ್ ಸೆಲ್ಫ್ ಇಸ್ ಕಂಡಕ್ಟಿವಿಟಿ. ಈಗ ಈ ಕಂಡಕ್ಟಿವಿಟಿ ನೀರು ಹಾಕಿದ್ರೆ ಆನ್ ಡೈಲ್ಯೂಷನ್ ಹೆಂಗೆ ಚೇಂಜ್ ಆಗುತ್ತಾ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾನು ಇನ್ನೇನು ಮಾಡಿದೆ ಅನ್ಕೋರಿ, ಲಕ್ಷ ಕೊಡ್ರಿ. ಇದ್ರ 1 ml ಇದ್ದಿದ್ದು 2 ml ಮಾಡಿದೆ ಅನ್ಕೋರಿ. 2 ml ಅಂದ್ರೆ ಇಷ್ಟು ಅನ್ಬೇಡ್ರಿ. 1 ml ಅಂದ್ರೆ ಇಷ್ಟು ಅಂದರೆ ಅದು ಡಬಲ್ ಆಗಬೇಕು ಬೇಡ. ಸೊ ಸ್ವಲ್ಪ ಡಬಲ್ 1 ml ಇದು 2 ml. ನೀರು ಹಾಕಿದ್ರೆ ಜಾಸ್ತಿ ಆಗುತ್ತಿಲ್ಲ ಸೊಲ್ಯೂಷನ್ ವಾಲ್ಯೂಮ್. ಹಾಂ, ಆದ್ರೆ ಅಯಾನ್ಸು ಜಾಸ್ತಿ ಆಗ್ತಾವನ. ಬರೀ ನೀರು ಹಾಕಿದ್ರೆ ಈ ಸಿ ಪ್ಲಸ್ 2 ಒಂದಿದ್ದು 2 ಎ ಮೈನಸ್ ಒಂದಿದ್ದು 2 ಆಗ್ತಾವನ. ಹಾಂ, ಅವು ಎಷ್ಟಿದ್ದು ಅಷ್ಟೇ ಇರ್ತಾವೆ, ಸ್ವಲ್ಪ ದೂರ ಸರಿತಾವೆ ಅಷ್ಟೇ, ಭಾಳ ಹೌದಿಲ್ಲ. ಈಗ ಸಣ್ಣ ಸ್ವಿಮ್ಮಿಂಗ್ ಪೂಲ್ನಾಗ ಅವು 2ಕ್ಕೆ ಬಿಟ್ಟಿದ್ವಿ. ಈಗ ದೊಡ್ಡದಾಗ ಕರ್ಕೊಂಡು ಹೋಗಿ ಅಂದ್ರೆ ಆರಾಮ್ ಜಾಗ ತೊಗೊಂಡು ಸ್ವಿಮ್ಮಿಂಗ್ ಮಾಡ್ತಾವೆ. ದೂರ ಸರಿದು ಆದ್ರೆ ಏನು ಡಬಲ್ ಆಯ್ತು, ವಾಲ್ಯೂಮ್ ಡಬಲ್ ಆಯ್ತು. ಹಾಂ, ವಾಲ್ಯೂಮ್ ಡಬಲ್ ಯಾವ್ದಕ್ಕೆ ಆತಂದ್ರೆ 1 ml ನೀರು ಹಾಕಿವಿ ನಾವು ಎಕ್ಸ್ಟ್ರಾ. ಸೊ ಯಾಕೆ ಎದಕ್ಕೆ ನೀರು ಹಾಕಿ ಹೇಳ್ರಿ ನಾವು ಈಗ ಏನು ಸ್ಟಡಿ ಮಾಡಕ್ಕೆ ಹೊಂಟಿವಿ ನಾವು? ಹಾಂ, ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಕಂಡಕ್ಟಿವಿಟಿ. ಸೊ 1 ml ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ಈಗ ನಕ್ಷ ಕೊಡ್ರಿ 2 ಅಯಾನ್ಸ್ ಇನ್ 1 ml ಆಯ್ತು, ಅಲ್ಲ ಇನ್ 2 ml ಆಯ್ತು. ಈಗ ಆಗಲೇ 2 ಅಯಾನ್ಸ್ ಇನ್ 1 ml ಇತ್ತು, ಹೌದಿಲ್ಲ? ಈಗ ಅವ 2 ಅಯಾನ್ ಇನ್ ಹೌ ಮಚ್ ml? 2 ml. ಸೊ ಏನು ಅನ್ಸಾಕತ್ತೈತಿ ನಿಮ್ಗೆ? 2 ml-ನಾಗ 2 ಅಯಾನ್ ಆದ್ರೆ 1 ml-ನಾಗ 1 ಅಯಾನ್ ಆತ. If 2 ml of the solution has 2 ions, 1 ml will have 1 ion. ಹೌದಿಲ್ರಿ? ಇಲ್ಲೇನಾತ್ರಿ ಅಗದಿ ಸಿಂಪಲ್. 1 ml ಸೊಲ್ಯೂಷನ್ ತೊಗೊಂಡಿದ್ದೆ ಫಸ್ಟ್, ಅದ್ರಾಗ ಎಷ್ಟು ಅಯಾನ್ಸ್ ಇದ್ದು? 2 ಅಯಾನ್ಸ್ ಇದ್ದು. ಏನು ಮಾಡಿದೆ ನಾ ಸ್ವಲ್ಪ ನೀರು ಹಾಕಿದೆ. 1 ml ಇದು 2 ml ಆಯ್ತು. 2 ml ಆದ್ಮೇಲೆ ಅವ 2 ಅಯಾನ್ ಅಷ್ಟು ಜಗತ್ತಾಗದಾವ. ಈಗ ಅವು ಮೊದಲು 1 ml-ನಾಗ ಇದ್ವು, ಈಗ ಅವು 2 ml-ನಾಗ ಅದಾವ. ಸೊ ಪರ್ ml ಎಷ್ಟು ಅಯಾನ್ ಅದು? 1 ml-ನಾಗ 2 ಅಯಾನ್. ಇಲ್ಲೇ 2 ml-ನಾಗ 2 ಅಯಾನ್ ಅಂದ್ರೆ 1 ml-ನಾಗ 1 ಅಯಾನ್, ಹೌದಿಲ್ಲ? ಸೊ ನಾ ಏನಂತೀನಿ, ಇದ್ರೆಲ್ಲ ಇಷ್ಟೆಲ್ಲ ಹೇಳಿ ಏನಂತೀನಿ ರೀ, ಕಂಡಕ್ಟಿವಿಟಿ ಕಡಿಮೆ ಆಗ್ತದೆ ಅಂತೀನಿ ಆನ್ ಡೈಲ್ಯೂಷನ್. ಎದಕ್ಕಂತೀನಿ? ಅದಕ್ಕೆ ಇದಕ್ಕೆ ಏನು ಸಂಬಂಧ? ಇಲ್ಲಿ 1 ml-ನಾಗ 2 ಅಯಾನ್ ಇರೋದಕ್ಕೂ ಇಲ್ಲೇ 2 ml-ನಾಗ 2 ಅಯಾನ್ ಅಂದ್ರೆ 1 ml-ನಾಗ 1 ಅಯಾನ್. ಇಲ್ಲಿ 1 ml-ನಾಗ ಎಷ್ಟಿದ್ವು ಮೊದಲು? ಹಾಂ, ಈಗ 1 ml-ನಾಗ ಎಷ್ಟು ಅದಾವ? ಹಾಂ, ಸೊ ಇದಕ್ಕೆ ಕಂಡಕ್ಟಿವಿಟಿ ಕಡಿಮೆ ಆಗ್ತದೆ ಅಂತೀನಿ ರೀ. ನೀವು ಒಪ್ಕೊಂತೀರೋ ಇಲ್ಲ? ವಾಟ್ ಈಸ್ ಕಂಡಕ್ಟಿವಿಟಿ? ಡಿಫೈನ್ ಕಂಡಕ್ಟಿವಿಟಿ. ಕಂಡಕ್ಟೆನ್ಸ್ ಆಫ್ 1 ml ಆಫ್ ದ ಸೊಲ್ಯೂಷನ್, ಹೌದಿಲ್ಲ? ಮೊದಲು 1 ml-ನಾಗ ಎಷ್ಟು ಅಯಾನ್ ಇದ್ವು? ಈಗ 1 ml-ನಾಗ ಎಷ್ಟು ಅದಾವ? ನಂಬರ್ ಆಫ್ ಅಯಾನ್ಸ್ ಕಡಿಮೆ ಆದ್ರೆ ಕಂಡಕ್ಟೆನ್ಸು ಕಡಿಮೆ ಆಯ್ತು. ಕಂಡಕ್ಟೆನ್ಸ್ ಆಫ್ 1 ml ಸೊಲ್ಯೂಷನ್ ಕಡಿಮೆ ಆಯ್ತಂದ್ರೆ ಕಂಡಕ್ಟಿವಿಟಿ ಕಡಿಮೆ ಆಯ್ತು. Conductance of 1 ml solution under conductivity. Yes, sir. So, as dilution increases, conductivity decreases. Am I right? Yes, sir. If you want, you rough diagram ಹಾಕೋಬಹುದು. ಇದರ ಕೆಳಗೆ ನಾನು ಸ್ಟೇಟ್ಮೆಂಟ್ ಬರೆಸ್ತೀನಿ. ಸ್ಟೇಟ್ಮೆಂಟ್ ಏನಿಲ್ಲ, ಇಲ್ಲಿ ಬರೀತೀನಿ, ಅಷ್ಟು ಬರ್ಕೊಂಡ್ರಿ ನೀವು. ಈ ಡೈಗ್ರಾಮ್ಸ್ ಹಾಕ್ಕೊಂಡು ಬೇಕಾದ್ರೆ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಕಂಡಕ್ಟಿವಿಟಿ ಡಿಕ್ರೀಸಸ್. ಓಕೆ, ಈಗ ನಮ್ದು 2 ಕಲ್ತೀವಿ ನಾವು. ಪ್ಲೀಸ್ ಎಲ್ಲರೂ ಇಲ್ಲೇ ಲಕ್ಷ ಕೊಡ್ಬೇಕು. ಪ್ಲೀಸ್ ಕಾನ್ಸಂಟ್ರೇಟ್. ಹಾಂ, ಒಂದನೇದು ಕಂಡಕ್ಟೆನ್ಸಿಗೂ ಡೈಲ್ಯೂಷನ್ನಿಗೂ ಏನು ರಿಲೇಷನ್? ಆ್ಯಸ್ ಡೈಲ್ಯೂಷನ್ ಇನ್ಕ್ರೀಸಸ್
ಕಂಡಕ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಸೆಕೆಂಡ್ ಕಲ್ತಿದ್ದು ಕಂಡಕ್ಟಿವಿಟಿಗೂ ಅದಕ್ಕೂ ರಿಲೇಷನ್. ಏನು ರಿಲೇಷನ್? ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಕಂಡಕ್ಟಿವಿಟಿ ಡಿಕ್ರೀಸಸ್. ಡೈಲ್ಯೂಷನಿಗೂ ಅಲ್ಫಾಕ್ಕೂ ಏನು ರಿಲೇಷನ್? ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನೋ ರಿಲೇಷನ್, ಹೌದಲ್ಲ? ಇಟ್ ಡಸಂಟ್ ಮ್ಯಾಟರ್. ಫಾರ್ ವೀಕ್ ಎಲೆಕ್ಟ್ರೋಲೈಟ್ as dilution increases, degree of dissociation also increases. Last now recent kaltiddu conductivity. In relation, as dilution increases, conductivity decreases. Okay, now we'll try and understand the relation between dilution and molar conductance. Effect of dilution on molar conductance. Effect of dilution on molar conductance. Effect of dilution on molar conductance. Okay, molar conductance is the formula here. Cap M is equals to K into 1000 by M. What is 1000 by M? Volume in milliliters. ಇದನ್ನ ನೆನ್ಪು ಮಾಡ್ಕೊರಿ. 1000 by M ಹೆಂಗೆ ಬಂತು ನೋಡ್ರಿ. ಹಿಂದೆ ಹೊಳಿಸಿ ಪೇಜ್ ಈಗ ಬೇಡ, ಮನೆಗೆ ಹೋಗಿ ನೋಡ್ರಿ ಬೇಕಾದ್ರೆ. ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೈತಿ, ನೀವು ಅರ್ಥ ಮಾಡ್ಕೊಂಡಿದ್ದೈತೆ. ನಿಮಗೆ 2-3 ದಿವಸ ಅದೆಲ್ಲ ನೆನಪಾಗೋದು ಅಷ್ಟೇ, ಹೋಗಿ ನೋಡ್ರಿ. ಸೊ ಇದು ವಾಲ್ಯೂಮ್ ಇದು, ಇದ್ರ ಬದಲಿ ನಾವು ವಿ ಬರಿಬೋದು, ಬರ್ದಿನಿಲ್ಲ. ಮತ್ತಿನ್ನು ಹೇಳ್ಬೇಕಲ್ಲ ನಿಮ್ಗೆ ನಾನೀಗ. ಮೊಲಾರಿಟಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ವಾಲ್ಯೂಮ್ ಈ ಕಡೆ ಹೋದ್ರೆ ಎನ್ ಬೈ ಎಮ್. ಇದು ಎನ್ 1 ಇರ್ತೈತಿ, ಬಿಕಾಸ್ ಕಂಡಕ್ಟಿವಿಟಿ ಒಳಗ ಅಥವಾ ಮೊಲಾರ್ ಕಂಡಕ್ಟೆನ್ಸ್ ಅಂದ್ರೆ ಏನು? 1 ಮೋಲ್ ಆಫ್ ಸೊಲ್ಯೂಟ್ ಇರ್ಬೇಕು. ಸೊ ಇದು 1 by m ಆಗಬೇಕು. ಬಟ್ ಇದು ಲೀಟರ್ನಾಗ ಇರ್ತೈತಿ, ಮಿಲಿ ಲೀಟರ್ನಾಗ ಮಾಡಕ್ಕೆ 1000 by m. 1 ಲೀಟರ್ ಅಂದ್ರೆ 1000 ಮಿಲಿ ಲೀಟರ್. ಹಾಂ, ಸೊ 1000 by m ಅಂದ್ರೆ ವಾಲ್ಯೂಮ್. 1000 by ಅಂದ್ರೆ ವಾಲ್ಯೂಮ್, ಹೌದಿಲ್ಲ? ಹಾಂ, ಲಕ್ಸ್ ಕೊಡ್ಬೇಕಿಲ್ಲ. ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಮೋಲಾರ್ ಕಂಡಕ್ಟೆನ್ಸ್ ಅರ್ಥ ಆಗ್ಬೇಕಂದ್ರೆ ನಮಗೆ ಲಕ್ಸ್ ಕೊಡ್ರಿ ಎಲ್ಲರೂ. ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, ವಾಲ್ಯೂಮ್ ಇನ್ಕ್ರೀಸಸ್. ನೀರು ಹಾಕಿದ್ರೆ ಸೊಲ್ಯೂಷನ್ ವಾಲ್ಯೂಮ್ ಜಾಸ್ತಿ ಆಗುತ್ತಿಲ್ಲ, ಇದು ಜಾಸ್ತಿ ಆಗುತ್ತೆ. ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, ಕಂಡಕ್ಟಿವಿಟಿ ಡಿಕ್ರೀಸಸ್. ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಸೊ ಒನ್ ಫ್ಯಾಕ್ಟರ್ ಇನ್ಕ್ರೀಸಸ್ ಆನ್ ಡೈಲ್ಯೂಷನ್, another factor decreases on dilution. Therefore molar conductance should remain unaffected on dilution. ಹೌದಲ್ಲ? ಏನು ಅದಕ್ಕೆ ಫರ್ಕ್ ಬೀಳಬಾರದು. ಶುಡ್, ವಿಲ್ ಅಂದಿಲ್ಲ ನಾನು. ಫರ್ಕ್ ಬೀಳಬಾರದು, ಆದ್ರೆ ಬೀಳ್ತೈತಿ. ಥೆರಾಟಿಕಲಿ ಸ್ಪೀಕಿಂಗ್ ಅದಕ್ಕೇನು ಡಿಫ್ರೆನ್ಸ್ ಆಗಬಾರ್ದು. ಯಾಕೆ ಡಿಫ್ರೆನ್ಸ್ ಆಗಬಾರ್ದು? ವಾಟ್ ಈಸ್ ಕ್ಯಾಪ್ ಎಮ್? ಕೆ ಇಂಟು ವಿ, ಕಂಡಕ್ಟಿವಿಟಿ ಇಂಟು ವಾಲ್ಯೂಮ್. ಆಸ್ dilution increases, we know conductivity decreases. As dilution increases, we know volume increases. So one factor increases, another factor decreases. They should nullify each other. So cap M, molar conductance ಗೆ dilution ಏನು ಎಫೆಕ್ಟ್ ಆಗಬಾರದು, ಆದ್ರ ಆಗತೈತಿ, ಆಗ್ತದ. ಏನಾಗ್ತದ? ಎಫೆಕ್ಟ್ ಆಗ್ತದ. ಹೆಂಗಾಗ್ತದ? ಲಕ್ಷ ಕೊಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, ಮೋಲಾರ್ ಕಂಡಕ್ಟೆನ್ಸ್ ಚೇಂಜ್ ಆಗಬಾರ್ದು. ಬಿಕಾಸ್ ಒನ್ ಫ್ಯಾಕ್ಟರ್ ಇನ್ಕ್ರೀಸಸ್, another factor decreases. Overall it should remain constant. It should, but it won't. It will not. ಎದಕ್ಕೆ ಅಂದ್ರೆ it is
experimentally determined that it is what? Experimentally determined that as dilution increases, ಅಥವಾ on dilution ಅನ್ನೋದು ಒಂದು, as dilution increases, K decreases, volume increases, so increases. Experimentally it is determined that ಇದು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟ ಇದು ಕಡಿಮೆ ಆಗಂಗಿಲ್ಲ. As dilution increases, conductivity decreases. Yes, it decreases. As dilution increases, volume should increase. It will increase, but the rate of increase of volume is not equal to rate of decrease of conductivity. ಅಥವಾ ಇದು ಎಷ್ಟು ಇನ್ಕ್ರಿಮೆಂಟ್ ಆಗುತ್ತಾ ಇದು ಅಷ್ಟು ಡಿಕ್ರಿಮೆಂಟ್ ಆಗಂಗಿಲ್ಲ. ಅರ್ಥ ಆಗತೈತಿ? ಇದು ಡಿಕ್ರೀಸಸ್, ಇದು ಇನ್ಕ್ರೀಸಸ್ ಇರಬೇಕಿತ್ತು. ಇದು ಡಿಕ್ರೀಸಸ್, ಬಟ್ ಇದು ಇನ್ಕ್ರೀಸಸ್, ಸೋ ಇನ್ಕ್ರೀಸಸ್. ಇನ್ಕ್ರೀಸಸ್, ಸೋ ಇನ್ಕ್ರೀಸಸ್ ಅಂದ್ರೆ ಏನಪ್ಪ? ಅದು ಭಾಳ ಜಾಸ್ತಿ ಆಗತ್ತ, ಇದು ಸ್ವಲ್ಪ ಕಡಿಮೆ ಆಗತ್ತ. ಅಂದ್ರ ಇದ್ರ ಫ್ಯಾಕ್ಟರ್ ಇದು 2ರಲ್ಲೇ ಕಡಿಮೆ ಆದ್ರ, ಇದು 10ರಲ್ಲೇ ಜಾಸ್ತಿ ಆದ್ರ ಒಟ್ಟು ಓವರ್ ಆಲ್ 8ರಲ್ಲೇ ಜಾಸ್ತಿ ಆಗುತ್ತೆ. ಹೌದಲ್ಲ? ಇದು 5ರಲ್ಲೇ ಕಡಿಮೆ ಆಗತೈತಿ, ಇದು 5ರಲ್ಲೇ ಜಾಸ್ತಿ ಆಗತೈತಿ ಅಂದ್ರೆ ಏನು ಫರ್ಕ್ ಬೀಳಂಗಿಲ್ಲ. ಹಂಗ ಆಗತ್ತಿಲ್ಲ. ಇದು 2ರಲ್ಲೇ ಕಡಿಮೆ ಆದ್ರೆ ಇದು 10ರಲ್ಲೇ ಜಾಸ್ತಿ ಆಗತೈತಿ ಅಂದ್ರೆ ಒಟ್ಟು ಏನಾತ? ನೆಟ್ increase ಆತೋ ನೆಟ್ ಡಿಕ್ರೀಸ್ ಆತೋ? therefore on dilution molar conductance increases. stood under? ಈಗ ಇದು ಏನು ಹೆಡ್ಡಿಂಗ್ ಅಷ್ಟು ಹಾಕೊಂಡಿದ್ರೆ ನೀವೇನು ಬರ್ದಿಲ್ಲ ಈಗ. ಈ ಫಾರ್ಮುಲಾ ಬರ್ಕೋರಿ, ಇಲ್ಲಿ ತನಕ ಬರ್ಕೋರಿ ನೀವು. ಇಷ್ಟ ನಾವು 2 ಸ್ಟೇಟ್ಮೆಂಟ್ ಬರ್ಸ್ತೀನಿ ಕೇಳ. ಸ್ಟೇಟ್ಮೆಂಟ್ ಬರ್ಸ್ ಅಂತ ಹೇಳ ನಾವು ಆಲ್ರೆಡಿ. ಇಲ್ಲಿ ತನಕ ಬರ್ಕೊಂಡ್ರಿ? when you dilute the solution, volume of the solution increases effectively. ಅಥವಾ ಹಿಂಗೆ ಬರೀರಿ, increment of volume happens effectively. ಆ ಸ್ಟೇಟ್ಮೆಂಟ್ ಹಿಂದಿನ ಸ್ಟೇಟ್ಮೆಂಟ್ ಕಾಟ್ ಹೊಡೆದು ಏನು ಫಸ್ಟ್ ಏನಿಂದ ಸ್ಟಾರ್ಟ್ ಮಾಡಿಸಿದ್ದೀನಿ ನಾನು? ವೆನ್ ಯು ಡೈಲ್ಯೂಟ್ ದ ಸೊಲ್ಯೂಷನ್. ಈಗ ಅದ್ರ ಬದಲಿ increment of volume happens effectively. Increment of volume happens effectively as compared to decrement of kappa or conductivity. ಮಾತಾಡಬೇಡ್ರಿ, ಬರ್ಕೋರಿ. decrement of kappa or conductivity ಅಂದ್ರೆ ಏನು? K decreases, V increases, so increases. ಇದನ್ನ ನಾನು ಸ್ವಲ್ಪ ಇಂಗ್ಲೀಷ್ನಾಗ ಚಂದಾಗಿ ಬರ್ತೀನಿ. ವೆರಿ increases. ಓಕೆ, ಸೊ ಒಂದು ಡಬ್ಬಿ ಹಾಕಿ ಬರೀರಿ. as dilution increases, cap m increases. therefore as dilution increases, cap m ಅಂದ್ರೆ molar conductance also increases. As dilution increases in a molar conductance also increases. Done and dusted? No, it is not yet. ಒಂದು ಸಣ್ಣ ಡಬ್ಬಿ ಹಾಕ್ಬಿಡ್ತೀನಿ ರೀ. ಈ ಡಬ್ಬಿ ಹಾಕೊಂಡು ನೀವು ಊಟಕ್ಕೆ ಹೋಗ್ಬಿಡ್ರಿ. ಡಬ್ಬಿ ತೊಗೊಂಡು ಊಟಕ್ಕೆ ಹೋಗ್ಬಿಡ್ರಿ.
ಇದನ್ನ ಹೆಂಗೆ ಬರ್ಕೊಂತ ಹೋಗ್ತೀನಿ, ನೀವು ಬರ್ಕೊಂತ ಹೋಗ್ರಿ. The whole summary of last 2 classes is in this box on dilution. As dilution increases, conductance increases. Kappa, molar conductance increases. Degree of dissociation increases for weak electrolyte. ನೋಡ್ರಿ, ಇಷ್ಟು 2 ತಾಸು ಡಿಸ್ಕಸ್ ಮಾಡಿದ್ದು 1 ನಿಮಿಷದಾಗ, ಅರ್ಧ ನಿಮಿಷದಾಗ ಒಂದು ಡಬ್ಬೆ ಹಾಕಿಟ್ಬಿಟ್ವಿ. ಈ ಡಬ್ಬಿ ಹಾಕ್ಕೊಂಡ್ರೆ ನಿಮ್ಗೆ ಓದೋ ಮುಂದೆ ಈಸಿ ಆಗುತ್ತಿಲ್ಲ. ಓಕೆ, ವಿಲ್ ಮೀಟ್ ಟುಮಾರೋ. ಥ್ಯಾಂಕ್ ಯು.